ಮುಂಚೆ ನಂಗೆ ಏನಂದ್ರೂ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ಶೇರ್ ಮಾರ್ಕೆಟಲ್ಲಿ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಏನು ಅಂತ ನಂಗೆ ಎಲ್ಲ ಗೊತ್ತಾಯಿತು. ನಾವು ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಹೌಸ್ ವೈಫ್ ಆಗಿರೋರಿಗೆ ಇದೊಂದು ಗುಡ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನಮ್ಮ TD ಅಕಾಡೆಮಿಗೆ ಹೋಗಿ ಕೋರ್ಸಸ್ಸನ್ನು ತಗೊಂಡು ಅರ್ಥ ಮಾಡಿಕೊಂಡು ಹಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕದಲ್ಲಿ ಮತ್ತೊಂದು ಕೊಲೆ ಪ್ರಯತ್ನ ಆಗಿದೆ. ಮತ್ತೆ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಾರ್ಟಿ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಪ್ರಯತ್ನ ಮಾಡಲಾಗಿದೆ. ಫ್ಲೋರಿಡಾದ ಕ್ಲಬ್ನಲ್ಲಿ ಟ್ರಂಪ್ ಗಾಲ್ಫ್ ಆಡುವಾಗ ಕೇವಲ 275ರಿಂದ 400 ಮೀಟರ್ ದೂರದಿಂದ ವ್ಯಕ್ತಿಯೊಬ್ಬ ಕ್ಲಬ್ ಹೊರಗೆ ಗುಂಡಿನ ದಾಳಿ ಮಾಡಿದ್ದಾನೆ. ಅದೃಷ್ಟವಶಾತ್ ಘಟನೆಯಲ್ಲಿ ಟ್ರಂಪ್ಗೆ ಹಾನಿ ಆಗಿಲ್ಲ. ಗುಂಡು ಹಾರಿದ ಬೆನ್ನಲ್ಲೇ ಅಲ್ಲಿದ್ದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಟ್ರಂಪ್ರನ್ನ ಕ್ಲಬ್ ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ, ಸೇಫ್ ಮಾಡಿದ್ದಾರೆ. ಅಂದರೆ ಈಗ ನನಗೇನೂ ಪ್ರಾಬ್ಲಮ್ ಆಗಿಲ್ಲ, ಸೇಫ್ ಆಗಿದ್ದೀನಿ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ. ಜೊತೆಗೆ ತಾನು ಯಾರಿಗೂ ಶರಣಾಗಲ್ಲ, ಬಗ್ಗಲ್ಲ ಅಂತ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಇನ್ನು ಗುಂಡು ಹಾರಿಸಿದ್ದು ಟ್ರಂಪ್ ಅವರ ಹತ್ಯೆ ಮಾಡೋಕೇನೆ ಅಂತ ಬೈಡೆನ್ ಸರ್ಕಾರ ಅಂದರೆ FBI ಕೂಡ ಕನ್ಫರ್ಮ್ ಮಾಡಿದೆ. ಅಲ್ಲದೆ ಈ ದಾಳಿಕೋರ ಸ್ಥಳದಿಂದ ಪರಾರಿಯಾಗ್ತಿದ್ದ, ಆದರೆ ಆತನನ್ನು ದಾರಿಯಲ್ಲಿ ಹಿಡಿದು ಹಾಕಿದ್ದೀವಿ. ಆತನ ಬಳಿ ಇದ್ದ ಘಾತಕ ಬಂದೂಕನ್ನು ಹಾಗೂ ಗೋಪ್ರೋ ಕ್ಯಾಮೆರಾ ಸೇರಿ ಇತರ ಉಪಕರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ದಾಳಿಕೋರನನ್ನು 58 ವರ್ಷದ ರ್ಯಾನ್ ವೆಸ್ಲಿ ರೌತ್ ಅಂತ ಗುರುತಿಸಲಾಗಿದೆ. ಈತ ನಾರ್ತ್ ಕ್ಯಾಲಿಫೋರ್ನಿಯಾದ ನಿವಾಸಿಯಾಗಿದ್ದಾನೆ. ಸಾಕಷ್ಟು ಕೇಸಸ್ ಈತನ ಮೇಲಿವೆ. ರಷ್ಯಾ ಜೊತೆಗಿನ ಯುದ್ಧದಲ್ಲಿ ಯುಕ್ರೇನ್ಗೆ ಸಪೋರ್ಟ್ ಮಾಡಿದ್ದ. 2019ರಿಂದ ಡೆಮೊಕ್ರೆಟಿಕ್ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಕೊಟ್ಟಿದ್ದ. ಆದರೆ ಈಗ ಗುಂಡು ಹಾರಿಸಿರೋ ಹಿಂದಿನ ಕಾರಣದ ಬಗ್ಗೆ ಆತನನ್ನು ಬಾಯಬಿಡಿಸಬೇಕು. ಏನು ಘಟನೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ದಾಳಿಕೋರ ರೌತ್ನ ಪುತ್ರ ಒರಾನ್ ರೌತ್, ನಮ್ಮ ತಂದೆ ಟ್ರಂಪ್ರನ್ನ ಹೇಟ್ ಮಾಡ್ತಾ ಇದ್ರು, ಆದರೆ ಈ ರೀತಿ ಮಾಡಿರೋದು ನಂಬಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಘಟನೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಅತ್ತ ಕಮಲಾ ಹ್ಯಾರಿಸ್ ಕೂಡ ಅಮೆರಿಕದಲ್ಲಿ ಹಿಂಸೆಗೆ ಜಾಗ ಇಲ್ಲ, ಈ ಸುದ್ದಿ ಕೇಳಿ ಆಘಾತ ಆಯಿತು ಅಂತ ಹೇಳಿದ್ದಾರೆ. ಟೆಸ್ಲಾ ದಿಗ್ಗಜ ಎಲಾನ್ ಮಸ್ಕ್ ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ. ಅದು ವಿವಾದಕ್ಕೆ ಕಾರಣ ಆಗಿದೆ. ಟ್ರಂಪ್ರನ್ನ ಯಾಕೆ ಕೊಲ್ಲೋಕೆ ಬಯಸ್ತಾ ಇದ್ದಾರೆ ಅನ್ನೋ ಪೋಸ್ಟ್ಗೆ ಪ್ರತಿಕ್ರಿಯಿಸಿ ಬೈಡೆನ್ ಹಾಗೂ ಡೆಮೊಕ್ರೆಟಿಕ್ ಪಾರ್ಟಿಯ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಕಮಲಾ ಹ್ಯಾರಿಸ್ ಮೇಲೆ ಯಾಕೆ ಯಾರೂ ಕೂಡ ಈ ರೀತಿ ಪ್ರಯತ್ನ ಪಟ್ಟಿಲ್ಲ ಅಂತ ಕೇಳಿದ್ದಾರೆ. ಈ ಮೂಲಕ ಕೆಲವರಿಗೆ ಟ್ರಂಪ್ ಪ್ರೆಸಿಡೆಂಟ್ ಆಗೋದು ಇಷ್ಟ ಇಲ್ಲ, ಅವರ ಎದುರಾಳಿಗಳು ಆಗಬೇಕು ಅಂತ ಇದೆಲ್ಲ ನಡೀತಾ ಇದೆ ಅನ್ನೋ ಅರ್ಥದಲ್ಲಿ ಎಲಾನ್ ಮಸ್ಕ್ ಹೇಳಿದ್ದಾರೆ. ಅಂದಹಾಗೆ ಕಳೆದ ಜುಲೈನಲ್ಲಿ ಟ್ರಂಪ್ ಮೇಲೆ ಗುಂಡಿನ ದಾಳಿಯಾಗಿತ್ತು, ಕಿವಿ ಹರಿದೋಗಿತ್ತು, ಜಸ್ಟ್ ಮಿಸ್ ಆಗಿತ್ತು, ಅವರ ಜೀವ ಉಳಿದಿತ್ತು. ಈಗ ಮತ್ತೆ ರಿಪೀಟ್ ಆಗಿದೆ ಘಟನೆ. ಅಮೆರಿಕದಲ್ಲಿ ಎಲೆಕ್ಷನ್ ಸಮೀಪಿಸ್ತಿರೋ ಹೊತ್ತಲ್ಲಿ ಕಮಲಾ ಹ್ಯಾರಿಸ್ ಮತ್ತು ಟ್ರಂಪ್ ನಡುವೆ ನೆಕ್ ಟು ನೆಕ್ ಫೈಟ್ ನಡೀತಿರೋ ಹೊತ್ತಲ್ಲಿ ಇಂತಹ ಇನ್ಸಿಡೆಂಟ್ಸ್ ಸಾಕಷ್ಟು ಮಹತ್ವ ಪಡ್ಕೊಳ್ತವೆ. ಯಾಕಂದರೆ ಮುಂಚೆ ಟ್ರಂಪ್ ಮೇಲೆ ಹತ್ಯೆ ಯತ್ನ ನಡೆದಾಗ ಇದ್ದಕ್ಕಿದ್ದ ಹಾಗೆ ಅವರ ಪರವಾಗಿ ಅನುಕಂಪ ಕ್ರಿಯೇಟ್ ಆಗಿತ್ತು. ಗೆದ್ದೇ ಬಿಟ್ರು ಟ್ರಂಪ್ ಅಂತಾಗಿತ್ತು. ಬೈಡೆನ್ ಸಿಕ್ಕಾಪಟ್ಟೆ ಹಿಂದೆ ಬಿದ್ದುಬಿಟ್ರು. ಅದಾದಮೇಲೆ ಡಿಬೇಟ್ಗಳಲ್ಲೂ ಕೂಡ ಬೈಡೆನ್ ತುಂಬ ಹಿಂದೆ ಬಿದ್ದಿದ್ರು ಟ್ರಂಪ್ ಮುಂದೆ. ಆ ಬಳಿಕ ಬೈಡೆನ್ ಹಿಂದೆ ಸರಿದು ಕಮಲಾ ಹ್ಯಾರಿಸ್ರನ್ನ ಕಣಕ್ಕಿಳಿಸಲಾಗಿತ್ತು. ಆಗ ನೆಕ್ ಟು ನೆಕ್ ಫೈಟಿಂಗ್ ಏರ್ಪಡ್ತಾ ಇತ್ತು. ಈ ನಡುವೆ ಚುನಾವಣೆ ಹತ್ತಿರದಲ್ಲಿರುವಾಗ ಮತ್ತೊಮ್ಮೆ ಟ್ರಂಪ್ರನ್ನ ಅಟೆಂಪ್ಟ್ ಮಾಡಲಾಗಿದೆ, ಅವ್ರನ್ನ ಮುಗಿಸೋಕೆ ಪ್ರಯತ್ನ ಪಡಲಾಗಿದೆ. ಇದು ಅಗೇನ್ ಟ್ರಂಪ್ ಪರವಾಗಿ ಅನುಕಂಪವನ್ನ ಸೃಷ್ಟಿ ಮಾಡುತ್ತಾ ಅನ್ನೋದು ನೋಡ್ಬೇಕೀಗ. ಸಾಲ ಅಂತ ಕಂಡವರ ಹತ್ರ ಸಾಲ ಮಾಡ್ತಿರೋ ಪಾಕಿಸ್ತಾನಕ್ಕೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂಟ್ರೆಸ್ಟಿಂಗ್ ಸಜೆಷನ್ ಕೊಟ್ಟಿದೆ. ನೋಡ್ರಿ, ಭಾರತ ನೋಡಿ ಕಲೀರ್ರಿ ಅಂತ ಹೇಳಿದೆ. ಭಾರತದಲ್ಲಿರೋ ಸ್ಕೀಮನ್ನು ಜಾರಿಗೆ ತನ್ನಿ ಅಂತ ಹೇಳಿದೆ. ಪಾಕಿಸ್ತಾನ ADB ಬಳಿ ಚೂರು ಹಣ ಸಹಾಯ ಮಾಡಿ ಅಂತ ರಾಗ ಎಳೆದಿತ್ತು. ನಮ್ಮ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗಬೇಕಾಗಿದೆ, ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿದೆ, ದಾನ ಕೊಟ್ಟು ಧರ್ಮ ಮಾಡಿ ಅಂತ ಕೇಳಿತ್ತು. ಆದರೆ ADB ಕೊಡ್ತೀನಿ ಅಂತಾನು ಅನ್ನದೆ, ಕೊಡಲ್ಲ ಅಂತಾನು ಅನ್ನದೆ ಪಾಕಿಸ್ತಾನಕ್ಕೆ ಭಾರತವನ್ನು ತೋರಿಸಿದೆ. ನಮ್ಮ ಹತ್ರ ಸಾಲ ಕೇಳೋದು ನಿಲ್ಲಿಸಿ, ಭಾರತದ ಹತ್ರ ಉಲ್ಲಾಸ್ ಸ್ಕೀಮ್ ಇದೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಬುದ್ಧಿ ಹೇಳಿದೆ. ಅಂದಹಾಗೆ ಉಲ್ಲಾಸ್ ಸ್ಕೀಮನ್ನು ಭಾರತ ಸರ್ಕಾರ 2023ರ ಜುಲೈನಲ್ಲಿ ಲಾಂಚ್ ಮಾಡಿತ್ತು. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಅಂತ ಫುಲ್ ಫಾರ್ಮ್ ಬರುತ್ತೆ. ಶಾಲಾ ಶಿಕ್ಷಣದಿಂದ ವಂಚಿತರಾದ ಅನಕ್ಷರಸ್ಥ ಮತ್ತು ವಯಸ್ಕರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶವನ್ನು ಈ ಸ್ಕೀಮ್ ಹೊಂದಿತ್ತು. ಈಗ ಅದೇ ಯೋಜನೆಯನ್ನು ಜಾರಿಗೆ ತನ್ನಿ ಅಂತ ADB ಸಲಹೆ ಕೊಟ್ಟಿದೆ. ಅಂದರೆ ಈಗ ಭಾರತದ ಉಲ್ಲಾಸ್ ಸ್ಕೀಮ್ನಲ್ಲಿ ರಾಜ್ಯ ಸರ್ಕಾರಗಳು ಪಾಲನೆ ಹೊಂದಿವೆ. ಸೊ ನೀವು ಅದೇ ರೀತಿ ಯೋಜನೆ ತನ್ನಿ. ಪಾಕಿಸ್ತಾನದ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹೊರೆಯಾಗತ್ತೆ ತಪ್ಪತ್ತೆ. NGOಗಳು, ರಾಜ್ಯ ಸರ್ಕಾರಗಳು, ಪ್ರೈವೇಟ್ ಕಂಪನಿಗಳು, ಶಿಕ್ಷಣ ಸಂಸ್ಥೆಗಳು, ಸ್ಥಳೀಯ ಸರ್ಕಾರಗಳೆಲ್ಲರನ್ನ ಸೇರಿಸಿಕೊಂಡು ಎಫೆಕ್ಟಿವ್ ಆಗಿ ಜಾರಿಗೆ ತನ್ನಿ, ಭಾರತ ನೋಡಿ ಕಲೀರಿ ಅಂತ ಹೇಳಿದ್ದಾರೆ. ಅಂದಹಾಗೆ 25 ಕೋಟಿ ಜನ ಇರೋ ಪಾಕಿಸ್ತಾನದಲ್ಲಿ 2.6 ಕೋಟಿ ಮಕ್ಕಳು ಶಾಲೆಯಿಂದ ಹೊರಗೇನೆ ಇದ್ದಾರೆ. ಹೀಗಾಗಿನೇ ಪಾಕಿಸ್ತಾನದ ಎಜುಕೇಷನ್ ಎಮರ್ಜೆನ್ಸಿಯನ್ನು ಕೂಡ ಅನೌನ್ಸ್ ಮಾಡಲಾಗಿದೆ. ಅದನ್ನು ತೋರಿಸಿ ಹಣ ಕೊಡಿ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದಾರೆ.
ಈಗ ಭಾರತದ ಯೋಜನೆಯನ್ನು ತೋರಿಸಿ ಅವ್ರು ನೋಡಿ ನೀವು ಫಾಲೋ ಮಾಡಿ ಅದನ್ನು ಅಂತ ADB ಹೇಳಿದೆ ಪಾಕಿಸ್ತಾನಕ್ಕೆ. ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಮತ್ತು ಹೌತಿಗಳ ನಡುವೆ ನೇರ ಹೊಡೆದಾಟ ಆಗೋ ಲಕ್ಷಣಗಳು ಕಾಣಿಸ್ತಾ ಇವೆ. ಇಸ್ರೇಲ್ನ ನಗರದ ಮೇಲೆ ಸೆಪ್ಟೆಂಬರ್ 15ನೇ ತಾರೀಕು ಯೆಮೆನ್ನ ಹೌತಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಮಾಡಿದ್ರು. 2040 ಕಿಲೋಮೀಟರ್ ದೂರದಿಂದ ಹಾರಿ ಇಸ್ರೇಲ್ನ ಮಧ್ಯ ಹೋಗಿಬಿದ್ದಿತ್ತು. ಆದರೆ ಯಾವುದೇ ಪ್ರಾಣಾಪಾಯ ಉಂಟಾಗಿರಲಿಲ್ಲ. ಇದು ಇಸ್ರೇಲ್ ಮೇಲೆ ಹೌತಿಗಳು ಮಾಡಿದ ದೊಡ್ಡ ದಾಳಿ ಅಂತ ಪರಿಗಣಿಸಲಾಗಿತ್ತು. ಯಾಕಂದರೆ ಇದುವರೆಗೂ ಇಸ್ರೇಲ್ ಟೆರಿಟರಿಗೆ ಅವರ ಮಿಸೈಲ್ ಬಂದು ಬಿದ್ದಿರಲಿಲ್ಲ. ಆದರೆ ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೆಂಡ ಕಾರಿದ್ದಾರೆ. ಯೆಮೆನ್ನ ಹೌತಿಗಳನ್ನು ನಾವು ಸುಮ್ಮನೆ ಬಿಡಲ್ಲ, ತಕ್ಕ ಪಾಠ ಕಲಿಸ್ತೀವಿ, ಹೆಚ್ಚಿನ ಬೆಲೆ ತೆರಬೇಕಾಗುತ್ತೆ ನೀವು ಅಂತ ಗುಡುಗಿದ್ದಾರೆ. ಆತ ಹೌತಿಗಳು ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ನಾವು 20 ಮಿಸೈಲ್ ಹಾರಿಸಿದ್ವಿ, ಅದು ಫೇಲ್ ಆಗಿದೆ, ಆದರೆ ಇದು ಇಲ್ಲಿಗೆ ಮುಗಿಯಲ್ಲ, ಇದು ಆರಂಭ ಅಷ್ಟೇ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಸೌದಿ ಅರೇಬಿಯಾ ದೊಡ್ಡ ಹೇಳಿಕೆ ಕೊಟ್ಟಿದೆ. ಈ ಪುಂಡರ ಗುಂಪಿನ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಚಿಕ್ಕ ಪುಟ್ಟ ದಾಳಿ ನಡೆಸಿದರೆ ಸಾಕಾಗಲ್ಲ, ಇರಾನ್ ಮೇಲೂ ಹೆಚ್ಚಿನ ಪ್ರೆಷರ್ ಹಾಕಬೇಕು, ಅವರಿಗೆ ಶಸ್ತ್ರಾಸ್ತ್ರ ಆಯುಧ ಎಲ್ಲ ಸಹಾಯ ಅಲ್ಲಿಂದಲೇ ಬರ್ತಾ ಇದೆ ಅಂತ ಸೌದಿ ಅರೇಬಿಯಾ ಕೂಡ ಹುತಿಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹ ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದೆ. ಇನ್ನು ಇಸ್ರೇಲ್ ಭಾರತವನ್ನು ಇದೀಗ ತಮ್ಮ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಕರೆದಿದೆ. ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ 100 ಕಿಲೋಮೀಟರ್ ಉದ್ದದ ಮೆಟ್ರೋ ಸಿಸ್ಟಮ್ ನಿರ್ಮಾಣ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಅಂತಾರಾಷ್ಟ್ರೀಯ ಕಂಪನಿಗಳನ್ನು ಕರೆಸ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದೀವಿ. ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಕೆಲಸಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ಹೀಗೆ ನೋಡಿದ್ರೆ ಭಾರತ ನಮ್ಮ ಉತ್ತಮ ಪಾರ್ಟ್ನರ್ ಆಗಿದೆ ಅಂತ ಭಾರತದಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ರೈವೆನ್ ಅಜರ್ ಹೇಳಿದ್ದಾರೆ. ಗಾಜಾ ಸಂಘರ್ಷ ಬಗೆಹರಿಸುವಲ್ಲಿ ಭಾರತದ ಪಾತ್ರ ಕುರಿತು ಪ್ರಶ್ನೆ ಮಾಡಿದಾಗ ನಮಗನ್ಸುತ್ತೆ ಗಾಜಾ ಸಂಘರ್ಷವನ್ನು ಬಗೆಹರಿಸೋಕೆ ಭಾರತ ಮುಂದೆ ಬರಬೇಕೋ ಬೇಡವೋ ಅನ್ನೋದು ಭಾರತಕ್ಕೆ ಬಿಟ್ಟಿದ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತದ ಗಡಿ ಪ್ರದೇಶಗಳಲ್ಲಿ ಮತ್ತು ಅಕ್ಕಪಕ್ಕದ ದೇಶಗಳಲ್ಲಿ ಅಸ್ಥಿರತೆ ಹೆಚ್ಚಾಗ್ತಿರೋ ನಡುವೆನೇ ಭಾರತೀಯ ನೌಕಾಪಡೆಯ ಟಾಪ್ ಕಮಾಂಡರ್ ಮಹತ್ವದ ಮೀಟಿಂಗ್ ನಡೆಸಲಿದ್ದಾರೆ. ಗಡಿ ಭದ್ರತಾ ಪರಿಸ್ಥಿತಿ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮುಖ್ಯವಾಗಿ ಬಾಂಗ್ಲಾದಲ್ಲಿ ಅಧಿಕಾರ ಬದಲಾಗಿರೋದ್ರಿಂದ ಅಲ್ಲಿಂದ ಯಾವ ರೀತಿ ಥ್ರೆಟ್ ಬರಬಹುದು, ಉಗ್ರ ಗುಂಪುಗಳು ಇದನ್ನು ಯಾವ ರೀತಿ ಬಳಸಿಕೊಳ್ಳಬಹುದು ಅಂತ ರಿವ್ಯೂ ನಡೆಸಲಾಗುತ್ತೆ. ಜೊತೆಗೆ ಚೀನಾದ ಆಕ್ರಮಣಕಾರಿ ನಡೆ ಮತ್ತು ಅವರಿಂದ ಪಾಕಿಸ್ತಾನಕ್ಕೆ ಸಿಗ್ತಿರೋ ಸೇನಾ ಬೆಂಬಲದ ಬಗ್ಗೆ ಕೂಡ ಮಾತುಕತೆ ನಡೆಸಲಾಗುತ್ತೆ ಅಂತ ಸೇನೆ ಹೇಳಿದೆ. ಏನೋ ಚೀನಾ ಕೈ ಹಿಡ್ಕೊಂಡು ಭಾರತವನ್ನ ದೂಷಿಸ್ತಾ ಇದ್ದ ಮಾಲ್ಡೀವ್ಸ್ ಈಗ ಮತ್ತೆ ಭಾರತದ ಗುಣಗಾನ ಮಾಡಿದೆ. ಭಾರತ ಮಾಲ್ಡೀವ್ಸ್ ನಡುವೆ ಇದ್ದ ಈ ಹಿಂದಿನ ಎಲ್ಲ ಭಿನ್ನಾಭಿಪ್ರಾಯ, ತಪ್ಪು ತಿಳುವಳಿಕೆಗಳನ್ನು ಬಗೆಹರಿಸಲಾಗಿದೆ. 2 ರಾಷ್ಟ್ರಗಳ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಮಾಲ್ಡೀವ್ಸ್ನ ವಿದೇಶಾಂಗ ಸಚಿವ ಮೂಸಾ ಜಮೀರ್ ಹೇಳಿದ್ದಾರೆ. ಅಲ್ಲದೆ ನಾವು ಚೀನಾ ಹಾಗೂ ಭಾರತ 2 ರಾಷ್ಟ್ರಗಳೊಂದಿಗೆ ಒಳ್ಳೆ ಸಂಬಂಧವನ್ನು ಹೊಂದಿದ್ದೀವಿ, ಆ ದೇಶಗಳು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡೋದನ್ನು ಕಂಟಿನ್ಯೂ ಮಾಡಿವೆ ಅಂತ ಹೇಳಿದ್ದಾರೆ. ಏನೋ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಶೀಘ್ರ ಭಾರತಕ್ಕೆ ಪ್ರವಾಸ ಕೈಗೊಳ್ಳುತ್ತಾರೆ ಅಂತ ಅವರ ಅಧ್ಯಕ್ಷೀಯ ಕಚೇರಿ ಮಾಹಿತಿಯನ್ನು ಕೊಟ್ಟಿದೆ. ಅದರ ನಡುವೆ ಮಾಲ್ಡೀವ್ಸ್ನಿಂದ ಈ ಸ್ಟೇಟ್ಮೆಂಟ್ ಬಂದಿದೆ. ಏನು ಯುಕ್ರೇನ್ನ ಖಾರ್ಕಿವ್ ನಗರದ ಮೇಲೆ ರಷ್ಯಾ ಸೇನೆ ದಾಳಿ ಮಾಡಿದೆ. ಅಪಾರ್ಟ್ಮೆಂಟ್ ಮೇಲೆ ದಾಳಿಯಾದ ಪರಿಣಾಮ ದೊಡ್ಡ ಅಗ್ನಿ ಅವಘಡ ಉಂಟಾಗಿದೆ. ಕನಿಷ್ಠ 41 ಮಂದಿ ಗಾಯಗೊಂಡಿದ್ದಾರೆ. ಇದು ಉದ್ದೇಶಪೂರ್ವಕ ಕೃತ್ಯ ಅಂತ ಯುಕ್ರೇನ್ ಆರೋಪಿಸಿದೆ. ರಷ್ಯಾ ಇಲ್ಲ, ಉದ್ದೇಶಪೂರ್ವಕ ಅಲ್ಲ ಅಂತ ಹೇಳಿದೆ. ಏನು ಪಾಕ್ ಆಕ್ರಮಿತ ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಆಘಾತಕಾರಿ ಮಾಹಿತಿ ಹೊರಗೆ ಬರ್ತಾ ಇದೆ. ಅಲ್ಲಿನ ಜನ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸರಿಯಾದ ಮೆಡಿಕಲ್ ಸೌಲಭ್ಯ ಇಲ್ಲದೆ ಒದ್ದಾಡ್ತಿದ್ದಾರೆ ಅಂತ ಸ್ಥಳೀಯರು ದೂರಿದ್ದಾರೆ. ಈ ಕುರಿತು ಅಧಿಕಾರಿಗಳಿಗೆ ಅದೆಷ್ಟೇ ವಿನಂತಿ ಮಾಡಿಕೊಂಡ್ರೂ ಕೂಡ ಪ್ರಯೋಜನ ಆಗಿಲ್ಲ. ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ. ಕಳೆದ 40 ವರ್ಷಗಳಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂತ ಪಾಕ್ ಆಡಳಿತದ ವಿರುದ್ಧ POK ಜನ ಆಕ್ರೋಶ ಹೊರಹಾಕಿದ್ದಾರೆ. ಮೆಡಿಕಲ್ ಸೇವೆ ಪಡಿಬೇಕಾದ್ರೆ ದೂರ ಪ್ರಯಾಣ ಮಾಡಬೇಕು. ಕುಡಿಯೋಕ್ಕೂ ಚೆನ್ನಾಗಿರೋ ನೀರಿಲ್ಲ, ಸೇಫ್ ಇರೋ ನೀರು. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ರೆ ಇನ್ನಷ್ಟು ಸಮಸ್ಯೆ ಕೊಡ್ತಾರೆ ನಮಗೇನೇ ತೊಂದರೆ, ಸೇನೆ ಬಂದು ದಬ್ಬಾಳಿಕೆ ಮಾಡುತ್ತೆ ಅಂತ POK ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದೋಣಿಯೊಂದು ಮುಳುಗಡೆಯಾದ ಪರಿಣಾಮ ಕನಿಷ್ಠ 8 ಜನ ವಲಸಿಗರು ಸಾವನ್ನಪ್ಪಿರೋ ಘಟನೆ ಫ್ರಾನ್ಸ್ ಕರಾವಳಿಯಲ್ಲಿ ಆಗಿದೆ. ಉತ್ತರ ಫ್ರಾನ್ಸ್ನಿಂದ ಬ್ರಿಟನ್ಗೆ ತೆರಳೋ ವೇಳೆ ಇಂಗ್ಲಿಷ್ ಕಾಲುವೆ ದಾಟುವಾಗ ಮಾರ್ಗ ಮಧ್ಯೆ ಈ ಘಟನೆ ಉಂಟಾಗಿದೆ. 53 ಮಂದಿಯನ್ನ ರಕ್ಷಣಾ ತಂಡಗಳು ಬಚಾವ್ ಮಾಡಿ ಆಸ್ಪತ್ರೆಗೆ ದಾಖಲಿಸಿವೆ. ದೋಣಿಯಲ್ಲಿದ್ದವರೆಲ್ಲ ಸುಡಾನ್, ಸಿರಿಯಾ, ಅಫ್ಘಾನಿಸ್ತಾನ್, ಈಜಿಪ್ಟ್ ಹಾಗೂ ಇರಾನ್ನವರು ಅಂತ ಗೊತ್ತಾಗಿದೆ. ಆದರೆ ದೋಣಿಯಲ್ಲಿ ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಯುರೋಪ್ನಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆ ಭಾರಿ ಅವಾಂತರಕ್ಕೆ ಕಾರಣ ಆಗಿದೆ. ಮಳೆಯಿಂದಾಗಿ 8 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅದರಲ್ಲೂ ಚೆಕ್ ರಿಪಬ್ಲಿಕ್ನಲ್ಲಿ 2.5 ಲಕ್ಷಕ್ಕೂ ಅಧಿಕ ಮನೆಗಳು ನೀರಲ್ಲಿ ಜಲಾವೃತವಾಗಿವೆ. ಈ ನಿಟ್ಟಿನಲ್ಲಿ ಸದ್ಯ 10,000ಕ್ಕೂ ಅಧಿಕ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಭಾರಿ ವೇಗದ ಗಾಳಿ ಮಳೆಗೆ ವಿದ್ಯುತ್ ಸಂಪರ್ಕ ಕೂಡ ಕಟ್ಟಾಗಿದೆ.
ಪೋಲೆಂಡ್ನ ಗ್ಲೋಚಾಲಜಿ ಪಟ್ಟಣದ ಬ್ರಿಡ್ಜ್ ಸೇರಿದ ಹಾಗೆ ಹಲವು ಸೇತುವೆಗಳು ಕೂಡ ಮುಳುಗಡೆಯಾಗಿ ರಸ್ತೆ ಸಂಪರ್ಕ ಕಟ್ ಆಗಿದೆ. ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಮೇಲೆ ಇದೀಗ ಹೊಸದಾಗಿ ಕೇಸ್ ಹಾಕಲಾಗಿದೆ. ಇತ್ತೀಚೆಗೆ ನಡೆದ ಬಾಂಗ್ಲಾ ವಿದ್ಯಾರ್ಥಿಗಳ ಪ್ರತಿಭಟನೆ ಸಂಬಂಧ ಶೇಖ್ ಹಸೀನಾ ಮತ್ತು ಇತರ 58 ಮಂದಿ ವಿರುದ್ಧ ಹತ್ಯಾ ಪ್ರಯತ್ನ ಪ್ರಕರಣ ದಾಖಲಿಸಲಾಗಿದೆ. ಈ ಮೂಲಕ ಶೇಖ್ ಹಸೀನಾ ವಿರುದ್ಧ ಬಾಂಗ್ಲಾದಲ್ಲಿ ಒಟ್ಟು 155 ಕೇಸ್ ದಾಖಲಾಗಿದೆ. ಟೈಫೂನ್ ಯಾಗಿ ನಂತರ ಇದೀಗ ಇನ್ನೊಂದು ಅತ್ಯಂತ ಪ್ರಬಲ ಚಂಡಮಾರುತ ಚೀನಾಗೆ ಬಂದು ಅಪ್ಪಳಿಸಿದೆ. ಚೀನಾದ ವಾಣಿಜ್ಯ ನಗರಿ ಶಾಂಘೈಗೆ ಟೈಫೂನ್ ಬೆಬಿಂಕಾ ಎಂಟ್ರಿ ಕೊಟ್ಟಿದೆ. ಇದರಿಂದ ಶಾಂಘೈಗೆ ರೆಡ್ ಅಲರ್ಟ್ ಕೊಡಲಾಗಿದೆ. ಕರಾವಳಿ ಪ್ರದೇಶದಲ್ಲಿರೋ ಕೆಲವರನ್ನ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡಿ ಹೈವೇಗಳನ್ನು ಕ್ಲೋಸ್ ಮಾಡಲಾಗಿದೆ. ದೋಣಿ ಮತ್ತು ರೈಲು ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಈಗ ಆಲ್ರೆಡಿ ಮರಗಳು ಮತ್ತು ಬಿಲ್ಬೋರ್ಡ್ಗಳು ನೆಲಕ್ಕುರುಳೋಕೆ ಶುರುವಾಗಿವೆ ಅಂತ ವರದಿಯಾಗಿದೆ. ಅಂದಹಾಗೆ ಕಳೆದ 70 ವರ್ಷಗಳಲ್ಲೇ ಶಾಂಘೈಗೆ ಅಪ್ಪಳಿಸಿದ ಅತ್ಯಂತ ಭೀಕರ ಚಂಡಮಾರುತ ಇದಾಗಿದೆ. 1949ರಲ್ಲಿ ಟೈಫೂನ್ ಗ್ಲೋರಿಯಾ ಶಾಂಘೈಯನ್ನು ಕಾಡಿತ್ತು. ಈಗ ಬೆಬಿಂಕಾ ಚಂಡಮಾರುತ ಆರ್ಭಟಿಸ್ತಾ ಇದೆ. ಕಳೆದ ವಾರ ಅಪ್ಪಳಿಸಿದ ಯಾಗಿ ಚಂಡಮಾರುತ ಚೀನಾದಲ್ಲಿ ಕನಿಷ್ಠ 4 ಮಂದಿ ಪ್ರಾಣವನ್ನ ಬಲಿ ಪಡೆದಿತ್ತು. 95 ಜನ ಗಾಯಗೊಂಡಿದ್ರು. ಇನ್ನು ಟೈಫೂನ್ ಯಾಗಿಗೆ ಸಿಲುಕಿ ಮಯನ್ಮಾರ್ನಲ್ಲಿ ಮೃತಪಟ್ಟವರ ಸಂಖ್ಯೆ 100 ಗಡಿ ದಾಟಿದೆ. ಅಲ್ಲಿ 113 ಜನ ಮೃತಪಟ್ಟ 64 ಮಂದಿ ಕಾಣೆಯಾಗಿದ್ದಾರೆ. 3 ಲಕ್ಷಕ್ಕೂ ಅಧಿಕ ಜನ ಸ್ಥಳಾಂತರಕ್ಕೆ ಸೂಚನೆ ಕೊಡಲಾಗಿದೆ ಅನ್ನೋ ಮಾಹಿತಿ ಇತ್ತು. ಇದರ ನಡುವೆನೇ ಆ ಭಾಗಕ್ಕೆ, ವಿಶೇಷವಾಗಿ ಚೈನಾಗೆ ಈಗ ಬೆಬಿಂಕಾ ಕಾಟ ಶುರುವಾಗಿದೆ. ಕೆನಡಾದಲ್ಲಿ ಭೂಕಂಪ ಉಂಟಾಗಿದೆ. ಅಲ್ಲಿನ ಬ್ರಿಟಿಷ್ ಕೊಲಂಬಿಯಾದ ಕಿತಿಮತ್ ಪ್ರದೇಶದಲ್ಲಿ ನಡೆದ ಘಟನೆಯಿಂದ ರಿಕ್ಟರ್ ಮಾಪಕದಲ್ಲಿ 6.6ರ ತೀವ್ರತೆಯ ಕಂಪನ ದಾಖಲಾಗಿದೆ. ಯಾವುದೇ ಸಾವು ನೋವುಗಳು ಸದ್ಯಕ್ಕೆ ವರದಿಯಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.